ಹಾಸನ ಜಿಲ್ಲೆ ಮಾತ್ರ ಅಲ್ಲದೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಭೂಕುಸಿತ ಸಂಭವಿಸ್ತಾ ಇದೆ. ಹಟ್ಟಿಹಾಡಿ ರಾಜ್ಯ ಹೆದ್ದಾರಿಯಲ್ಲಿ ಗುಡ್ಡವೊಂದು ಕುಸಿತಾ ಇದೆ. ಸೋಮವಾರಪೇಟೆ ತಾಲೂಕಿನ ಹಟ್ಟಿಹೊಳೆ ಬಳಿಯ ಹಟ್ಟಿಹಾಡಿ ಮತ್ತು ಇದು ಮಡಿಕೇರಿ ಹಾಗೂ ಸೋಮವಾರಪೇಟೆಯನ್ನು ಸಂಪರ್ಕಿಸುವಂತ ರಾಜ್ಯ ಹೆದ್ದಾರಿ. ಗುಡ್ಡದ ಕೆಳಗಿನ ರಸ್ತೆ ಮತ್ತು ಮನೆಗೆ ಅಪಾಯ ಎದುರಾಗುವಂತ ಸಾಧ್ಯತೆ ಇದೆ. ಮನೆ ತೊರೆಯೋದಕ್ಕೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಾದಾಪುರ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸದ್ಯ ಎಚ್ಚರಿಕೆಯನ್ನು ವಹಿಸಿದ್ದಾರೆ, ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ನೋಡ್ತಾ ಇದ್ದೀರಿ ಗುಡ್ಡ ಕುಸಿತಾ ಇರುವಂತಹ ದೃಶ್ಯ. ಸೊ ಇದು ಕೊಡಗು ಜಿಲ್ಲೆಯಲ್ಲಿ ಸದ್ಯ ಆಗ್ತಾ ಇರೋದು. ಅಲ್ಲಿನ ಅಕ್ಕಪಕ್ಕದಲ್ಲಿರುವಂಥ ಮನೆಯಲ್ಲಿದ್ದಂಥವರನ್ನ ಮನೆ ತೊರೆಯಿರಿ ಸದ್ಯಕ್ಕೆ ಅನ್ನುವಂಥ ಸೂಚನೆಯನ್ನ ಕೂಡ ಕೊಡಲಾಗಿದೆ. ನೋಡ್ತಾ ಇದ್ದೀರಿ ಹಟ್ಟಿಹಾಡಿ ರಾಜ್ಯ ಹೆದ್ದಾರಿ ಇದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ದೃಶ್ಯ ನೋಡ್ತಾ ಇದ್ದೀವಿ, ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಏನಾಗ್ತಾ ಇದೆ ಸದ್ಯ ಸ್ಥಳದಲ್ಲಿ? ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ? ರಕ್ಷತ್, ಏನು ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಕ್ಷಣ ಕ್ಷಣಕ್ಕೂ ಕೂಡ ಜೋರಾಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೊಡಗು ಜಿಲ್ಲೆ ಬಹುತೇಕ ಬೆಟ್ಟ ಗುಡ್ಡಗಳ ಪ್ರದೇಶ ಆಗಿರೋದ್ರಿಂದ ಅಂತಹ ಬೆಟ್ಟ ಗುಡ್ಡಗಳ ಇಕ್ಕೆಲೆಗಳಲ್ಲೇ ಏನೊಂದು ರಸ್ತೆಗಳು ಹಾದು ಹೋಗಿರುತ್ತೆ. ಅಂತಹದ್ದೇ ಒಂದು ರಸ್ತೆ ಮಡಿಕೇರಿಯಿಂದ ಸೋಮವಾರಪೇಟೆಗೆ ಸಂಪರ್ಕ ಕಲ್ಪಿಸುವಂತಹ ರಾಜ್ಯ ಹೆದ್ದಾರಿ. ಈ ರಾಜ್ಯ ಹೆದ್ದಾರಿಯ ಹಟ್ಟಿಹೊಳೆಯ ಬಳಿಯ ಹಟ್ಟಿಹಾಡಿ ಎಂಬ ಒಂದು ಪ್ರದೇಶದಲ್ಲಿ ಇದೀಗ ಭೂಕುಸಿತ ಆಗುವಂತಹ ಭೀತಿ ಕಾಡ್ತಾ ಇರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿರುವಂತಹ ಗುಡ್ಡದ ಬೆರುಕುಗಳಿಗೆ ನೀರು ಸೇರಿದ ಪರಿಣಾಮವಾಗಿ ಅಲ್ಲಿ ಮಣ್ಣು ಈಗ ನಿಧಾನವಾಗಿ ಕುಸಿತಾ ಇರತಕ್ಕಂಥದ್ದು. ಏನು ತಡೆಗೋಡೆಯನ್ನು 2018ರಲ್ಲಿ ಇಲ್ಲಿ ಭೂಕುಸಿತ ಆದಂತಹ ಸಂದರ್ಭದಲ್ಲಿ ತಡೆಗೋಡೆಯನ್ನ ಕಟ್ಟಿದ್ರು. ಅದೇ ಪ್ರದೇಶದಲ್ಲಿ ಇದೀಗ ಮತ್ತೆ ಮಣ್ಣು ಕೆಸರು ಮಿಶ್ರಿತವಾಗಿ ಹರಿದು ಬರ್ತಾ ಇರತಕ್ಕಂಥದ್ದು. ಹಾಗೂ ಕೆಳಭಾಗದ ರಸ್ತೆಗೂ ಕೂಡ ಈ ಮಣ್ಣು ಹರಿದ ಪರಿಣಾಮವಾಗಿ ವಾಹನ ಸಂಚಾರಕ್ಕೂ ಕೂಡ ಕೊಂಚ ಅಡೆತಡೆ ಆಗ್ತಾ ಇರತಕ್ಕಂಥದ್ದು. ಮಳೆ ಇನ್ನೂ ಕೂಡ ಹೆಚ್ಚಾದಲ್ಲಿ ಮತ್ತಷ್ಟು ಮಣ್ಣು ರಸ್ತೆಗೆ ಬರುವಂತಹ ಸಾಧ್ಯತೆ ಇದೆ. ಗುಡ್ಡದ ಒಳಭಾಗಕ್ಕೆ ಬಿರುಕುಗಳೇನಿವೆ ಅದರ ಮೇಲ್ಭಾಗದಲ್ಲಿ ನೀರು ಸೇರ್ತಾ ಇರೋ ಪರಿಣಾಮವಾಗಿ ಇಂತಹ ಒಂದು ಸಮಸ್ಯೆ ಇದೀಗ ಎದುರಾಗಿರ್ತಕ್ಕಂಥದ್ದು. ರಕ್ಷತ್, ಧನ್ಯವಾದ ಪ್ರಜ್ವಲ್ ಮಾಹಿತಿಗೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಮುಂದುವರೆದಿದೆ. ನಾಳೆ ಮತ್ತು ನಾಡಿದ್ದು 2 ದಿನ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಕಾವೇರಿ ತಟದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂತ ಆತಂಕ ಸೃಷ್ಟಿಯಾಗ್ತಾ ಇದೆ. ಮತ್ತೆ ಭಾಗಮಂಡಲದ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ಬಗಂಡೇಶ್ವರ ದೇಗುಲದ ಮೆಟ್ಟಿಲಿನವರೆಗೂ ಕೂಡ ನೀರು ಬಂದಿದೆ. ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಕೂಡ ಧರಾಶಾಹಿ ಆಗ್ತಾ ಇದೆ. ಇದರ ಪರಿಣಾಮ ಕತ್ತಲಲ್ಲಿ ಗ್ರಾಮೀಣ ಪ್ರದೇಶ ಇದೆ. ಗ್ರಾಮೀಣ ಪ್ರದೇಶದ ಜನ ಕತ್ತಲಲ್ಲೇ ಬದುಕಬೇಕಾದಂತಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿದ್ಯುತ್ ಸಂಪರ್ಕ ಕಲ್ಪಿಸೋದಕ್ಕೆ ವಿದ್ಯುತ್ ಇಲಾಖೆ ಹರಸಾಹಸ ಪಡ್ತಾ ಇದೆ. ಕೊಡಗಿನ ದೃಶ್ಯವನ್ನು ನೋಡ್ತಾ ಇದ್ದೀರಿ. ವ್ಯಾಪಕವಾಗಿ ಕೊಡಗು ಜಿಲ್ಲೆಯಾದ್ಯಂತ ಮಳೆಯಾಗ್ತಾ ಇದೆ. ನಾಳೆ ಮತ್ತು ನಾಡಿದ್ದು ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಇದು ಭಾಗಮಂಡಲ ಮಡಿಕೇರಿ ರಸ್ತೆ ದೇವಸ್ಥಾನ ಮುಂಭಾಗ ಅಲ್ಲಿ ಕೆಳಗಡೆ ಮೆಟ್ಟಿಲ ಹತ್ರ ನೀರಿದೆ. ಕೆಳಗಡೆ ಮೆಟ್ಟಿಲ ಮೇಲೆ ಹತ್ತಿರ ನೀರು. ಕೊಡಗು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಪರಿಣಾಮ ನಾಳೆ ಮತ್ತು ನಾಡಿದ್ದು ಮುನ್ಸೂಚನೆಯ ಅನ್ವಯ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಸದ್ಯ ಕೊಡಗಿನ ಎಲ್ಲ ಕಡೆ ಧಾರಾಕಾರ ಮಳೆ ಸುರಿತಾ ಇರೋದು. ಮತ್ತೊಂದೆಡೆ ಗುಡ್ಡ ಕುಸಿತದ ಆತಂಕವೂ ಕೂಡ ಮತ್ತೆ ಸೃಷ್ಟಿಯಾಗ್ತಾ ಇದೆ. ಹಲವೆಡೆ ರಸ್ತೆ ಕಾಮಗಾರಿಗಾಗಿ ಗುಡ್ಡವನ್ನು ಅಗೆಯಲಾಗಿತ್ತು. ಅವೈಜ್ಞಾನಿಕವಾಗಿ ಅಗೆಯುವಂಥ ಕೆಲಸಗಳಾಗಿದೆ. ಇದರ ಪರಿಣಾಮ ಈ ರೀತಿ ಆಗ್ತಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕಾಬಿಟ್ಟಿ ಕಾಮಗಾರಿಗಳನ್ನು ಮಾಡಿದಂಥ ಪರಿಣಾಮ ನಾವು ಅನುಭವಿಸುವಂತಾಗಿದೆ ಅಂತ ಸ್ಥಳೀಯರು ಕಾಮಗಾರಿಗಳ ಬಗ್ಗೆ, ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನ ಮುಂಭಾಗ ಅಲ್ಲಿ ಕೆಳಗಡೆ ಮೆಟ್ಟಿಲ ಹತ್ರ ನೀರಿದೆ. ಕೆಳಗಡೆ ಮೆಟ್ಟಿಲ ಮೇಲೆ ಹತ್ತಿರ ನೀರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.